ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 31ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗೀ ಮಯಿ ವರ್ತತೆ. ಏಕತ್ವದಲ್ಲಿ ನೆಲೆಸಿರುವ ಯಾವನು ಸರ್ವ ಪ್ರಾಣಗಳಲ್ಲಿಯೂ ನನ್ನನ್ನು ಭಜಿಸುವನೋ ಆ ಯೋಗಿ ಹೇಗೆ ಇದ್ದರೂ ಕೂಡ ನನ್ನಲ್ಲಿಯೇ ನೆಲೆಸಿರುವನು ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಯೋಗಿ ಏಕತ್ವದಲ್ಲಿ ನೆಲೆಸಿರುವವನು ಅಂದರೆ, ನಾವು ಸಾಧಾರಣವಾಗಿ ಎದುರಿಗೆ ನಾನಾತ್ವವನ್ನು ನೋಡುತ್ತೇವೆ. ಅಂದರೆ ತುಂಬ ರೀತಿಯ ತತ್ವಗಳನ್ನು, ತುಂಬ ರೀತಿಯ ವಿಭಿನ್ನ ಅಭಿಪ್ರಾಯಗಳನ್ನು, ಸಂಭಾಷಣೆಗಳನ್ನು, ಸಮಾಲೋಚನೆಗಳನ್ನು ನಾವು ನೋಡ್ತೇವೆ. ಒಂದು ಮತ್ತೊಂದಕ್ಕಿಂತ ಭಿನ್ನವಾಗಿರುತ್ತೆ. ಆದರೆ ಯೋಗಿಯಾದರೂ ಈ ನಾನತ್ವದ ಹಿಂದೆ ಹೋಗಿ ನಾನತ್ವಕ್ಕೆ ಸರ್ವಸಾಮಾನ್ಯವಾದ ಏಕತ್ವದ ಹಿನ್ನೆಲೆಯನ್ನು ಮನಗಂಡಿರ್ತಾನೆ. ಆ ಏಕತ್ವವೇ ಭಗವಂತ. ಅಜ್ಞಾನಿಯಾಗಿರೋನು ನಾನತ್ವದಲ್ಲಿಯೇ ನಿಲ್ಲುವನು. ಯೋಗಿ ಅವನು ನಾನತ್ವದ ಹಿಂದೆ ಹೋಗ್ತಾನೆ. ಹಲವು ನೊರೆಗಳು, ಹಲವು ಗುಳ್ಳೆಗಳು, ಹಲವು ಅಲೆಗಳು ಎಲ್ಲವೂ ಸಾಗರದ ಮೇಲಿದೆ. ಅವುಗಳನ್ನೆಲ್ಲ ವಿಭಜನೆ ಮಾಡಿ ನೋಡ್ತೇವೆಯೇ? ಇಲ್ಲ. ಅದೆಲ್ಲವೂ ಕೂಡ ಸಾಗರದ ಜೊತೆಗೆ ಇದೆ ಮತ್ತು ಆ ಸಾಗರ ಅಖಂಡವಾಗಿದೆ. ಅದು ಒಡೆದು ಹೋದಂತೆ ನಮಗೆ ಕಾಣುತ್ತೆ, ತೋರಿಕೆಗೆ ಮಾತ್ರ. ಹಾಗಾಗಿ ಯೋಗಿ ಅನ್ನೋನು ಎಲ್ಲ ಪ್ರಾಣಿಗಳ ಅಂತರಾಳದಲ್ಲಿರುವಂತಹ ಪರಮಾತ್ಮನನ್ನು ಭಜಿಸ್ತಾನೆ. ಅವನನ್ನು ಯಾವಾಗಲೂ ಕೂಡ ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಚಿಂತಿಸುತ್ತಿರುತ್ತಾನೆ. ಜೀವನದಲ್ಲಿ ಎಂತಹ ಕಷ್ಟದ ಕಣಿವೆಯ ಮೂಲಕ ಹೋಗಬೇಕಾದರೂ ಕೂಡ ಭಗವಂತನನ್ನು ಅವನು ಚಿಂತಿಸುವುದನ್ನು ಮರೆಯೋದಿಲ್ಲ. ಅವನೆಲ್ಲೋ ಮೇಲ್ಗಡೆ ನಮಗೆ ಕಾಣದ ವೈಕುಂಠದಲ್ಲೋ ಅಥವಾ ಕೈಲಾಸದಲ್ಲೋ ಇರುವವನಲ್ಲ. ಯೋಗಿಗೆ ಅವನು ಅವನ ಆತ್ಮದಲ್ಲಿಯೇ ನೆಲೆಸಿರುವಂಥವನು. ಅವನು ಎಲ್ಲರ ಹೃದಯದಲ್ಲಿ ಇರುವಂಥವನು. ತನ್ನಲ್ಲಿಯೂ ಇದ್ದಾನೆ, ಪರರಲ್ಲಿಯೂ ಇದ್ದಾನೆ ಎಂದು ನಂಬಿರುವವನು. ಅದನ್ನು ಅನುಭವಿಸುತ್ತಿರುವವನೇ ಯೋಗಿ. ಅವನು ಹೇಗಿದ್ರೂ ಕೂಡ ದೇವರಲ್ಲಿಯೇ ಇರ್ತಾನೆ. ಈ ಅನುಭವ ಬಂದ ಮೇಲೆ ಒಬ್ಬ ತಾನು ಯಾವ ಕೆಲಸ ಮಾಡುತ್ತಿದ್ನೋ ಅದನ್ನೆಲ್ಲ ಬಿಟ್ಟು ಸುಮ್ಮನಿರುವುದಿಲ್ಲ. ಅವನು ಜೀವನದಲ್ಲಿ ಬದುಕಿರುವ ಪರ್ಯಂತರ ತನ್ನ ಪಾಲಿಗೆ ಬಂದ ಕರ್ತವ್ಯಗಳನ್ನು, ಹೊಣೆಗಳನ್ನು ಅನಾಸಕ್ತನಾಗಿ ನಿರ್ವಹಿಸ್ತಾನೆ. ಅವನು ಎಂತಹ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ದೇವರಲ್ಲಿಯೇ ಇರ್ತಾನೆ. ಮಹಾಭಕ್ತರು ಮತ್ತು ಯೋಗಿಗಳು ಜೀವನದಲ್ಲಿ ಹಲವು ಕಾರ್ಯಕ್ಷೇತ್ರದಲ್ಲಿ ನಮಗೆ ಸಿಕ್ಕುವಂಥವರು. ಯೋಗಿಗಳೆಲ್ಲ ಕೆಲಸ ಬಿಟ್ಟು ಬರೀ ಭಗವಂತನ ಧ್ಯಾನದಲ್ಲೇ ಮುಳುಗಿರುವವರಲ್ಲ. ಹಲವು ವೃತ್ತಿಗಳನ್ನು ಮಾಡ್ತಾ ಇರುವಂಥವರು. ಮುಂಚೆ ಯಾವ ಕೆಲಸವನ್ನು ಮಾಡ್ತಿದ್ನೋ ಅದೇ ಕೆಲಸವನ್ನೇ ಪೂರ್ಣತೆ ಪಡೆದ ಮೇಲೂ ಮಾಡ್ತಾ ಇರಬಹುದು. ಹೇಗೆ ಅಂದರೆ, ಕಬೀರ್ ದಾಸ ನೇಯ್ಗೆ ಮಾಡ್ತಾ ಇದ್ದ. ಭಕ್ತ ಕುಂಬಾರ, ಅವನದ್ದು ಕುಂಬಾರಿಕೆಯ ಕೆಲಸವಾಗಿತ್ತು. ಧರ್ಮವ್ಯಾಧನಾಗಿದ್ದವನು ಕಟುಕನಾಗಿದ್ನು. ಹಾಗೆ ನಮ್ಮಲ್ಲಿರುವಂತಹ ಹಲವು ವಚನಕಾರರು ಎಲ್ಲ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ರು. ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ ಅವರು ಅಕ್ಕಿಯನ್ನು ಆಯ್ದು ಜೀವನವನ್ನು ಮಾಡ್ತಾ ಇದ್ರು. ಇನ್ನು
ಯಾರೆಲ್ಲ ಚಪ್ಪಲಿಯನ್ನು ನೇಯ್ದು ಪಾದರಕ್ಷೆಯನ್ನು ನಿರ್ಮಾಣ ಮಾಡ್ತಿದ್ರು ಅವರೆಲ್ಲ ಆ ಕೆಲಸಗಳನ್ನೇ ಮಾಡ್ತಾಯಿದ್ರು. ಬೆಸ್ತರು ಬೆಸ್ತಿಕೆಯನ್ನು ಮಾಡ್ತಾಯಿದ್ರು. ಹೀಗೆ ಎಲ್ಲರೂ ಕೂಡ ಅವರು ಯೋಗಿಗಳಾಗ್ಲಿಕ್ಕೆ ಸಾಧ್ಯ, ಮಹಾಭಕ್ತರಾಗ್ಲಿಕ್ಕೆ ಸಾಧ್ಯ. ಜೊತೆಗೆ ಅವರು ಯಾವ ವೃತ್ತಿಯನ್ನು ಮಾಡ್ತಾಯಿದ್ರೋ ಅದೇ ವೃತ್ತಿಯನ್ನೇ ಮಾಡಿಕೊಂಡು ಯೋಗಿಗಳಾಗಿ ಮಹಾಭಕ್ತರಾಗಿ ಪರಿವರ್ತನೆ ಹೊಂದಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಸಿದ್ಧ ಆಗುವಂಥವರು. ಯೋಗಿಗಳಾದ ಮೇಲೆ ಅವರು ಮಾಡುವ ಕೆಲಸಗಳಿಂದ ಬಾಧಿತರಾಗುವುದಿಲ್ಲ. ಏಕೆಂದರೆ ಅವರ ಕೆಲಸದ ಹಿಂದೆ ಯಾವ ಆಸಕ್ತಿಯೂ ಇರುವುದಿಲ್ಲ, ಆದರೆ ಶ್ರದ್ಧೆ ಇರುತ್ತದೆ. ಆ ಕೆಲಸದ ಹಿಂದೆ ಫಲಾಪೇಕ್ಷೆ ಯಾವುದೂ ಇರುವುದಿಲ್ಲ, ಆದರೆ ಕೆಲಸ ಮಾಡಬೇಕು ಅನ್ನೋ ಸಮರ್ಪಣಾ ಭಾವವಿರುತ್ತದೆ. ಹಾಗಾಗಿ ಧ್ಯಾನಿಯು ಏಕಾಗ್ರತೆಯಿಂದ ಪರಮಾತ್ಮನನ್ನೇ ಧ್ಯಾನಿಸುವುದಾದರೆ ಅವನಿಗೆ ಕರ್ಮ ಬಂಧನವಿಲ್ಲ. ಆತ್ಮಜ್ಞಾನದಿಂದ ಅವನು ನನ್ನಲ್ಲೇ ಯಾವಾಗಲೂ ನೆಲೆಸಿರುತ್ತಾನೆ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನು ಯಾವುದೋ ಅರಿಯದ ಹಿಮಾಲಯದ ಗವಿಗೆ ಹೋಗಬೇಕೆಂದಿಲ್ಲ. ಬದುಕಿನ ಎಲ್ಲ ಸ್ಥಿತಿಗಳಲ್ಲೂ ಅವನು ತನ್ನ ಸ್ವರೂಪ ಪ್ರಜ್ಞೆಯನ್ನು ಉಳಿಸಿಕೊಂಡಿರ್ತಾನೆ. ವ್ಯಕ್ತಿಯು ತನ್ನ ಆರೋಗ್ಯವನ್ನು ಕಳೆದುಕೊಂಡಾಗ ತನ್ನ ಎಲ್ಲ ವಸ್ತುಗಳನ್ನು ಅಥವಾ ತನ್ನ ಎಲ್ಲ ಕೆಲಸಗಳನ್ನು ನಿಲ್ಲಿಸಿ ತನ್ನ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಆರೋಗ್ಯ ಧಾಮಕ್ಕೆ ಹೋಗ್ತಾನೆ. ಆರೋಗ್ಯ ಸುಧಾರಿಸಿದ ಮೇಲೆ ಅದೇ ಆರೋಗ್ಯ ಧಾಮದಲ್ಲೇ ಅವನು ಇರಬೇಕಾಗಿಲ್ಲ. ಅದರ ಬದಲು ಅವನು ತನ್ನ ಹಿಂದಿನ ಕಾರ್ಯಕ್ಷೇತ್ರಕ್ಕೆ ಹಿಂತಿರುಗಿ ಮೊದಲಿಗಿಂತಲೂ ಹೆಚ್ಚಿನ ಕೆಲಸಗಳನ್ನು ನಿರ್ವಹಿಸ್ತಾನೆ. ಅದರಂತೆಯೇ ಮಾನಸಿಕವಾಗಿ ಛಿದ್ರಗೊಂಡಂತಹ ವ್ಯಕ್ತಿಯು ಆಧ್ಯಾತ್ಮಿಕ ಬದುಕಿನಲ್ಲಿ ಧ್ಯಾನದ ಮೂಲಕ ಚಿಕಿತ್ಸೆ ಪಡೆದು ದಿವ್ಯ ಚೈತನ್ಯವನ್ನು ಪುನರ್ಪ್ರಾಪ್ತಿ ಮಾಡಿಕೊಂಡ ಮೇಲೆ ಆತ ಖಂಡಿತವಾಗಿಯೂ ತನ್ನ ಪೂರ್ವದ ಕಾರ್ಯಕ್ಷೇತ್ರಕ್ಕೆ ಹಿಂತಿರುಗಬೇಕು. ಅಲ್ಲಿ ತಾನು ಧ್ಯಾನದ ಮೂಲಕ ಗಳಿಸಿದ ದಿವ್ಯ ಶಕ್ತಿಯನ್ನು ಆಧರಿಸಿ ಬದುಕಲು ಕಲಿಯಬೇಕು. ಹೀಗೆ ಸಾಧಕನು ಆತ್ಮನಲ್ಲಿ ನೆಲೆ ನಿಂತು ತನ್ನ ಕೆಲಸಗಳನ್ನು ನಿರ್ವಹಿಸುವುದಾದರೆ ಹೆಚ್ಚಿನ ಶಾಂತಿಯನ್ನು ಗಳಿಸಬಹುದು. ಹೀಗೆ ಮಾಡುವ ಕೆಲಸವು ಆತ್ಮೋದ್ಧಾರಕ್ಕೆ ಶ್ರೇಷ್ಠವಾದ ಸಾಧನ ಎಂಬುದೇ ಗೀತೆಯ ಸಂದೇಶ. ಅರ್ಜುನನಿಗೆ ಸಾರಥಿಯಾಗಿ ಪರಮಾತ್ಮನು ಯುದ್ಧರಂಗಕ್ಕೆ ಬಂದುದರಲ್ಲಿ ಏನೋ ಒಂದು ಗೂಢಾರ್ಥವಿದೆ. ಮೋಹಕ ನಗುಮುಖದಿಂದ ಸಾರಥಿಯಾಗಿ ಕುಳಿತು ಎಲ್ಲ ರೀತಿಯ ಆಹ್ವಾನಗಳನ್ನು ಅವನು ಎದುರಿಸ್ತಾ ಇದ್ದ. ರಥಿಕನಿಗಿಂತ ಯುದ್ಧದಲ್ಲಿ ಸಾರಥಿಗೆ ಹೆಚ್ಚು ಭಯ ಮತ್ತು ಉಪದ್ರವ. ಮಾತ್ರವಲ್ಲ, ತನ್ನ ಚಾಕಚಕ್ಯತೆಯಿಂದ ರಥಿಕ ಅಂದರೆ ರಥದ ಮೇಲಿರುವಂಥವನನ್ನ ರಕ್ಷಣೆ ಮಾಡುವುದೂ ಕೂಡ ಸಾರಥಿಯ ಕರ್ತವ್ಯ. ಹಾಗಾಗಿ ಶ್ರೀಕೃಷ್ಣನು ಸಾರಥಿಯ ಜಾಗದಲ್ಲಿ ಕುಳಿತು ಆ ಕೆಲಸವನ್ನ ಮಾಡುತ್ತಿರುವುದರ ಅರ್ಥವೇನೆಂದರೆ, ಆತ್ಮನನ್ನು ತಿಳಿದುಕೊಂಡಿರುವಂಥ ಯೋಗಿಯು ಹೇಗೆ ಜೀವನ ಯುದ್ಧದಲ್ಲಿ ಯಶಸ್ವಿಯಾಗಿ ಜೀವಿಸುತ್ತಿರುತ್ತಾನೆ ಎಂಬುದನ್ನು ತೋರಿಸುವುದಕ್ಕಾಗಿ. ಹಾಗಾಗಿ ಕೃಷ್ಣನ ಹೇಳಿಕೆಯನ್ನ ಯಾರೇ ಗಮನಿಸಲಿ, ಯೋಗಿಯು ಎಲ್ಲಿ ಬೇಕಾದರೂ ಇರಲಿ ಮತ್ತು ಯಾವ ಸಂದರ್ಭದಲ್ಲೇ ಇರಲಿ, ಅವನು ಸರ್ವಥಾ ವರ್ತಮಾನೋಪಿ ಅಂದರೆ ಸದಾ ತನ್ನಲ್ಲಿಯೇ ನೆಲೆಸಿರುವಂಥವನು, ಮಯ್ಯೇವ ವರ್ತತೆ, ಸದಾ ತನ್ನಲ್ಲಿಯೇ ನೆಲೆಸಿರುವವನು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಹೇಳಿರುವಂಥ ಕೃಷ್ಣನ ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಎನಿತೋ ಚೇತನ ಇಲ್ಲಿ ನಡೆದಾಡಿ ಸಂಭ್ರಮದಿ, ಎನಿತೋ ಚೇತನ ಇಲ್ಲಿ ನಡೆದಾಡಿ ಸಂಭ್ರಮದಿ, ಬಿಟ್ಟು ಹೋಗಿವೆ ತಮ್ಮ ಹೆಜ್ಜೆ ಗುರುತುಗಳ, ಅದನರಸಿ ಸಾಗಿದರೆ ಬದುಕು ಹಸಿರಿನ ಬಯಲು, ಅದನರಸಿ ಸಾಗಿದರೆ ಬದುಕು ಹಸಿರಿನ ಬಯಲು, ನೆನೆ ದಿವ್ಯ ಆತ್ಮಗಳ ಮುದ್ದು ರಾಮ, ನೆನೆ ದಿವ್ಯ ಆತ್ಮಗಳ ಮುದ್ದು ರಾಮ. ನಾವು ಬಾಳ್ತಾ ಇರುವಂತಹ ಈ ಪ್ರಪಂಚದಲ್ಲಿ ಅದೆಷ್ಟೋ ಚೈತನ್ಯಗಳು ನಡೆದಾಡಿ ಸಂಭ್ರಮದಿಂದ ಬದುಕಿ ತೆರಳಿದಾವೆ. ಆದರೆ ತೆರಳುವಾಗ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಹೋಗಿದ್ದಾರೆ. ನಾವುಗಳು ಯಾವುದೇ ಹೊಸತನ್ನ ಕಂಡುಕೊಳ್ಳದೆ ಅವರು ಹಾಕಿಕೊಟ್ಟಿರುವಂತಹ ಹೆಜ್ಜೆ ಗುರುತುಗಳನ್ನು ಅರಸಿ ಹುಡುಕಿ ಅದೇ ಮಾರ್ಗದಲ್ಲಿ ಸಾಕಿದರೂ ಸಾಕು, ಈ ನಮ್ಮ ಬದುಕು ಹಸಿರಿನ ಬಯಲಾಗುತ್ತದೆ.
ಇಂಥ ಹಸಿರಿನ ಬಯಲಾಗುವಂಥ ಒಂದು ದಿವ್ಯ ಸೂಚನೆಗೆ, ದಿವ್ಯದ ಒಂದು ಚೈತನ್ಯಕ್ಕೆ ನಾವು ನಮಿಸಬೇಕಾಗಿರುವಂಥದ್ದು ನೆನೆಯುವುದರ ಮೂಲಕ. ಅಂಥ ನೆನೆಯುವುದರ ಮೂಲಕ ನಾವು ಮನಸ್ಸನ್ನು ಕೂಡ ನೆನೆಸಿಕೊಂಡು ಆ ದಿವ್ಯಾತ್ಮಗಳನ್ನು ಕೂಡ ನೆನಪಿಗೆ ತಂದುಕೊಂಡು ಆ ಚೈತನ್ಯಕ್ಕೆ ನಮಿಸಿ ಶಿರಬಾಗಿ ಆ ಹೆಜ್ಜೆಯ ಮೂಲಕ ನಾವು ಸಾಗೋಣ. ಆಗ ನಮ್ಮ ಬದುಕು ಕೂಡ ನಿರರ್ಥಕವಲ್ಲ, ಬದಲಿಗೆ ಸಾರ್ಥಕ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.